ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ ಕನ್ನಡ. ನಾನು ಕೀರ್ತಿ ಚೇತನ್. ತಡ ಮಾಡದೆ ಇವತ್ತಿನ ವಿಷಯಕ್ಕೆ ಬಂದ್ಬಿಡೋಣ. ತುಂಬ ವೆಯ್ಟ್ ಮಾಡ್ತಿದ್ದಂತಹ ಟಾಪಿಕ್ ಇದು. ಮನೆಯಲ್ಲಿರುವ ಯಾವ ಯಾವ ಕಾಳು ತರಕಾರಿಗಳನ್ನು ನಾವು ಮತ್ತೆ ಗ್ರೋ ಮಾಡಬಹುದು. ಅದರಲ್ಲಿ ಟಾಪ್ 1 ಬರೋದು ಮೆಂತ್ಯ. ತುಂಬ ಈಸಿಯಾಗಿ ಮನೆಯಲ್ಲೇ ಬೆಳಿಬಹುದಾದಂತಹ ಒಂದು ಸೊಪ್ಪು. ಅದರ ಬೀಜ ಅಂತ ಅಂದರೆ ಮೆಂತ್ಯ ಕಾಳು. ಪ್ರತಿಯೊಬ್ಬ ಇಂಡಿಯನ್ ಮನೆಯಲ್ಲಿ ಮೆಂತ್ಯ ಕಾಳು ಇದ್ದೇ ಇರುತ್ತೆ. ಸೊ ಅದನ್ನು ತುಂಬ ಈಸಿಯಾಗಿ ಬೆಳಿಬಹುದು. ಹೇಗೆ ಅಂತ ತೋರಿಸ್ತೀನಿ. ಮೆಂತ್ಯನ ನಾವು 2 ರೀತಿಯಲ್ಲಿ ಬೆಳಿಬಹುದು. ಒಂದು, ನೀವು ಸೋಕ್ ಮಾಡಿ ಅದನ್ನು ಒಂದು ಓವರ್ನೈಟ್ ಸೋಕ್ ಮಾಡಿಟ್ಟು ಮಣ್ಣಿಗೆ ಹಾಕಿದ್ರೆ ತುಂಬ ಬೇಗ ಬೆಳೆಯುತ್ತೆ. ಇಲ್ಲ ಡೈರೆಕ್ಟಾಗಿ ಹಾಗೇನೂ ಸಹ ಮಣ್ಣಿಗೆ ಹಾಕಬಹುದು, ಏನು ತೊಂದರೆ ಇಲ್ಲ. ಅದರಿಂದ ಸ್ವಲ್ಪ ಜರ್ನೇಟ್ ಆಗೋದು, ಮೊಳಕೆ ಬರೋದು ಲೇಟ್ ಆಗುತ್ತೆ ಅಷ್ಟೇ. ಸೊ ಹೀಗೆ ನೆನೆಸಿಟ್ಟು ಒಂದು ರಾತ್ರಿ ನೆನೆಸಿಡೋದ್ರಿಂದ ಮೊಳಕೆ ಬೇಗ ಬರುತ್ತೆ. ಓಕೆ, ಮೊದಲನೇದು ಮೆಂತ್ಯ ಆಯಿತು. ತುಂಬ ಈಸಿ ಬೆಳೆಯೋದು. ನಾನು ಎಷ್ಟೋ ವಿಡಿಯೋಗಳಲ್ಲಿ ಮೆಂತ್ಯ ಸೊಪ್ಪು ಬೆಳೆದಿರೋದನ್ನು ನೀವು ನೋಡಿದ್ದೀರಾ. ಅದು ಎಲ್ಲದೂ ಸಹ ನಾನು ಮನೆಗೆ ಅಡುಗೆಗಂತ ತಂದಿರೋವಂಥ ಮೆಂತ್ಯದಲ್ಲೇ ಬೆಳೆದಿರೋದು. ನೆಕ್ಸ್ಟು ಸಾಸಿವೆ. ನಮ್ಮ ಕರ್ನಾಟಕದಲ್ಲಿ ಸಾಸಿವೆ ಸೊಪ್ಪನ್ನು ಬಳಸೋದು ಸ್ವಲ್ಪ ಕಮ್ಮಿ, ಆದರೆ ನಾರ್ತ್ ಸೈಡ್ ತುಂಬ ಜಾಸ್ತಿ ಬಳಸ್ತಾರೆ. ಸರ್ಸೋಂಕಿ ಸಾಗ್ ಅಂತ ಹೇಳಿ ಅದ್ರ ಸೊಪ್ಪಿಯು ಮತ್ತು ಆಲೂಗೆಡ್ಡೆ ಎಲ್ಲ ಹಾಕಿ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಾಗತ್ತೆ. ಜೊತೆಗೆ ಸಾಸಿವೆನ ಮೈಕ್ರೋ ಗ್ರೀನ್ಸ್ ಆಗಿ ಸಹ ನಾವು ಸಲಾಡ್ಗಳಲ್ಲಿ ಬಳಸಬಹುದು. ಓಕೆ, ನೆಕ್ಸ್ಟು ಅಲಸಂದೆ. ಅಲಸಂದೆ ಕಾಳು ವೈಟ್ ಮತ್ತು ರೆಡ್ಡಲ್ಲಿ ಬರುತ್ತೆ. ರೆಡ್ ಕಲರ್ದು ಅಲಸಂದೆ ಇತ್ತು ಅಂದರೆ ತುಂಬ ಒಳ್ಳೆಯದು. ಚೆನ್ನಾಗಿ ಅಲಸಂದೆ ಕಾಯಿ ಬಿಡುತ್ತೆ ಅದರಲ್ಲಿ. ಅದನ್ನು ಬೆಳೆಸಬಹುದು. ಅದನ್ನು ಸಹ ಒಂದು ಸೇಮ್ ಹಾಗೇ ನೀವು ನೀರಲ್ಲಿ ಒಂದು ರಾತ್ರಿ ಸೋಕ್ ಮಾಡಿಟ್ಟು ನೆನೆಸಿದ್ರೆ ತುಂಬ ಬೇಗ ಅದರಲ್ಲಿ ಮೊಳಕೆ ಬರುತ್ತೆ. ಓಕೆ, ತಡ ಮಾಡ್ದೇನೆ ನೆಕ್ಸ್ಟು ನಮ್ಮ ಮನೆಯಲ್ಲಿರೋ ಯಾವ ಕಾಳನ್ನು ಬೆಳಿಬಹುದು ಅಂತ ತೋರಿಸ್ತೀನಿ. ಅದು ಕಡಲೆಕಾಳು. ಎಸ್, ನೀವು ನಾರ್ತ್ ಕರ್ನಾಟಕದವರಾಗಿದ್ದರೆ ನಾನು ಇದನ್ನು ನಿಮಗೆ ಹೇಳೋದೇ ಬೇಡ. ಕಡಲೆಕಾಳಿನ ಸೊಪ್ಪಿನಿಂದ ಹೇಗೆ ಪಲ್ಯ ಮಾಡ್ಕೋಬಹುದು ಅನ್ನೋದು ನೀವು ಎಕ್ಸ್ಪರ್ಟ್ಗಳಾಗಿರ್ತೀರ. ನನಗೆ ಇದು ನನ್ನ ನಾರ್ತ್ ಕರ್ನಾಟಕ ಫ್ರೆಂಡ್ ಇಂದ, ಹಾಗೆ ಫೇಸ್ಬುಕ್ಕಲ್ಲಿ ಕೆಲವೊಂದೊಂದು ಪೋಸ್ಟ್ಗಳಲ್ಲಿ ನಾನು ನೋಡಿ ತಿಳ್ಕೊಂಡಿರೋದು ಅದರ ಸೊಪ್ಪಿಂದ ಸೂಪರಾಗಿ ಪಲ್ಯ ಮಾಡ್ಬೋದು ಅಂತ. ಆ್ಯಂಡ್ ಹಾಗೆ ಬಿಟ್ಟರೆ ನಾವು ಕಡಲೆಕಾಳು ಏನು ಸೊಪ್ಪು ಇದು ಗಿಡ ತಗೊಂಡು ಕಾಳು ಬಿಡಿಸ್ಕೊಂಡು ತಿಂತೀವಲ್ಲ, ಹಾಗೆ ಇದರಲ್ಲಿ ಕಾಯಿನೂ ಸಹ ಬಿಡತ್ತೆ. ಓಕೆ, ನೆಕ್ಸ್ಟ್ ನಾನು ತೋರಿಸ್ತಾ ಇರೋದು 100ಕ್ಕೆ 90 ಜನ ಬೇಡ ಅಂತ ಹೇಳಿ ಎಸೆಯುವಂಥದ್ದು. ಆ ರೀತಿ ಎಸೆಯುವಂಥ ಒಂದು ವೇಸ್ಟಿಂದ ನಾವು ಗಿಡನ ಬೆಳೆಸಬಹುದು. ಅದರಿಂದ ಸಹ ಯೂಸನ್ನು ಪಡಿಬಹುದು. ಅದೇನು ಅಂತ ಅಂದರೆ, ನೀವು ಎಲ್ಲರೂ ಸಾಮಾನ್ಯವಾಗಿ ಅಂಗಡಿಯಿಂದ ಕೊತ್ತಂಬರಿ ಸೊಪ್ಪನ್ನು ತಂದಿರ್ತೀರ ಅಲ್ವಾ? ಹಾಗೆ ಸೊಪ್ಪನ್ನು ತಂದಾಗ ಸೊಪ್ಪು ಕಟ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ದಪ್ಪ ಇರುವಂತಹ ಬುಡ ಇರುತ್ತೆ. ಅದನ್ನು ಆಲ್ಮೋಸ್ಟ್ ಎಲ್ಲರೂ ಅದನ್ನು ಎಸಿತಾರೆ. ಎಸಿಬೇಡಿ. ಕೆಲವೊಂದೊಂದು ಹೈಬ್ರಿಡ್ ಗಿಡಗಳು ಈ ಥರ ಬರುತ್ತೆ, ದಪ್ಪ ಇರೋದು, ನಾಟಿ ಸಸಿನಲ್ಲಿ ಬರೋದಿಲ್ಲ. ಇದನ್ನು ನಾವು ಪ್ಲ್ಯಾಂಟ್ ಮಾಡಿದ್ರೆ ಮತ್ತೆ ಚಿಗುರು ಬರುತ್ತೆ. ಇದರಿಂದ ಮತ್ತೆ ನಾವು ಕೊತ್ತಂಬರಿ ಸೊಪ್ಪನ್ನು ಪಡಿಬಹುದು. ಸೊ ಅದನ್ನು ನಿಮಗೆ ಪ್ಲ್ಯಾನ್ ಮಾಡಿ ಅದು ಗ್ರೋತ್ ಆಗಿರೋದನ್ನು ಸಹ ತೋರಿಸ್ತೀನಿ ನಿಮಗೆ ನಾನು. ಓಕೆ, ಇದಾದಮೇಲೆ ನೆಕ್ಸ್ಟ್ ನಾವಿನ್ಯಾವುದನ್ನು ಬೆಳೆಸಬಹುದು ಅಂತ ನೋಡೋಣ. ನೆಕ್ಸ್ಟು ನಾನಿಲ್ಲಿ ತಗೊಳ್ತಾ ಇರೋದು ನಮ್ಮೆಲ್ಲರ ಮೋಸ್ಟ್ ಫೇವ್ರೆಟ್ ಕೊತ್ತಂಬರಿ ಬೀಜ. ಬೀಜದಿಂದ ಸಹ ಕೊತ್ತಂಬರಿ ಗಿಡನ ಬೆಳೆಸಬಹುದು. ಎಷ್ಟೋ ಜನ ಸ್ಟೋರ್ ಬ್ರಾಟೇ ತರ್ತಾರೆ, ಅಂದರೆ ಅಂಗಡಿಯಿಂದನೇ ತೊಗೊಂಡು ಬರ್ತಾರೆ, ನರ್ಸರಿಗಳಲ್ಲಿ ಬೀಜನ ತರ್ತಾರೆ. ಒಂದು ಕಾರಣ ಇರಬಹುದು, ಅದರಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗೋದು ಕಮ್ಮಿ ಆಗುತ್ತೆ, ಜರ್ಮಿನೇಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ. ಹಾಗೇನೂ ಇಲ್ಲ, ಕರೆಕ್ಟಾದ ವೇನಲ್ಲಿ ಹಾಕಿದರೆ ನಮ್ಮ ಮನೇಲಿರುವಂತಹ ಕೊತ್ತಂಬರಿ ಬೀಜದಿಂದನೇ ಸಹ ನಾವು ಅದನ್ನು ಬೆಳೆಸಬಹುದು. ಆದರೆ ಒಂದು ಇಲ್ಲಿ ಏನು ಫಾಲೋ ಮಾಡಬೇಕು, ನಾವು ಆ ಬೀಜ ಸ್ವಲ್ಪ ಬೆಳೆದಿದ್ದಿರಬೇಕು, ಹಸಿ ಇರಬಾರ್ದು. ಇದಕ್ಕೂ ಮುಂಚೆ ನಾವಿಲ್ಲಿ ಮುಖ್ಯವಾಗಿರೋದೊಂದು ಕೆಲಸ ಮಾಡಬೇಕಾಗತ್ತೆ. ಈ ಒಂದು ಇಡೀ ಬೀಜನ ನಾವು ಹಾಕೋ ಹಾಗಿಲ್ಲ. ಕೊತ್ತಂಬರಿ ಬೀಜನ ಇದನ್ನು ನಾವೇನು ಮಾಡಬೇಕು, ಸ್ಪ್ಲಿಟ್ ಮಾಡಬೇಕು. ನರ್ಸರಿಯಲ್ಲಿ ತಂದಿರುವಂತಹ ಬೀಜಗಳಲ್ಲಿ ಆಲ್ರೆಡಿ ಸ್ಪ್ಲಿಟ್ ಮಾಡಿರ್ತಾರೆ.
ಆದರೆ ನಾವು ಮನೆಯಲ್ಲಿರೋದು ಎಷ್ಟೋ ಜನ ಟ್ರೈ ಮಾಡಿರ್ತಾರೆ, ಹಾಕಿರ್ತಾರೆ, ಗಿಡ ಬರೋದಿಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ. ಹಾಗೆ ಹಾಕಬಾರ್ದು. ಅದನ್ನು ಏನು ಅಂದರೆ ನೋಡಿ, ಈ ರೀತಿ ಚಪಾತಿ ನೀವು ಮಾಡುವಂಥ ಲಟ್ಟಣಿಗೆ ಇರುತ್ತಲ್ಲ, ಅದನ್ನು ತಗೊಂಡು ಕಾಳನ್ನು ಹೀಗೆ ನೆಲದ ಮೇಲೆ ಹಾಕ್ಕೊಂಡು ಈ ರೀತಿ ಮಾಡಿ. ತುಂಬ ಜೆಂಟಲಾಗಿ ಮಾಡಬೇಕು, ಒತ್ತಬೇಡಿ ಜಾಸ್ತಿ. ಲೈಟಾಗಿ ಮಾಡಿದಾಗ ಅದು ಸ್ಪ್ಲಿಟ್ ಆಗುತ್ತೆ, 2 ಭಾಗ ಆಗುತ್ತೆ. ಆ ರೀತಿ ಆಗಬೇಕು. ಹಾಗಾದಾಗ ಅದು ಜರ್ನೇಟ್ ಆಗುತ್ತೆ. ನಾರ್ಮಲಿ ಕೊತ್ತಂಬರಿ ಸ್ವಲ್ಪ ಲೇಟ್, ಧನಿಯಾ ಸ್ವಲ್ಪ ಲೇಟಾಗಿಯೇ ಜರ್ನೇಟ್ ಆಗೋದು. ಆಲ್ಮೋಸ್ಟ್ 1 ವೀಕ್ 10 ಡೇಸ್ ಮೇಲೆ ತಗೊಳುತ್ತೆ ಸೋಕ್ ಮಾಡಿ ಹಾಕಿದ್ರೆ. ಅಥವಾ ನೀವು ಸೋಕ್ ಮಾಡಿಲ್ಲ ಅಂತ ಅಂದರೆ 14 ಡೇಸ್ ಮೇಲೆ ಆಗುತ್ತೆ ಅದು ಜರ್ನೇಟ್ ಆಗೋದಕ್ಕೆ. ಹೀಗೆ ನೀಟಾಗಿ ಸ್ಪ್ಲಿಟ್ ಮಾಡ್ಕೊಳ್ಬೇಕು. ಲೈಟಾಗಿ ಮಾಡಿದ್ರೆ ಸ್ಪ್ಲಿಟ್ ಆಗುತ್ತೆ. ಅದೇ ನೀವು ಸ್ವಲ್ಪ ಜಾಸ್ತಿ ಒತ್ಬಿಟ್ಟು ಮಾಡಿದ್ರೆ ಅದಕ್ಕೆ ಬೀಜನೇ ಪುಡಿ ಆಗಿಬಿಡುತ್ತೆ. ಹಾಗೆ ಮಾಡಬಾರ್ದು, ಲೈಟಾಗಿ ಮಾಡಬೇಕು. ಹೀಗೆ ಸ್ಪ್ಲಿಟ್ ಮಾಡಿ ಹಾಕಿದ್ರೆ ಖಂಡಿತ ನಿಮಗೆ ಮನೆಯಲ್ಲಿರುವಂತಹ ಧನಿಯಾ ಕಾಳಿಂದನೇ ಕೊತ್ತಂಬರಿ ಸೊಪ್ಪನ್ನು ಬೆಳ್ಕೊಳ್ಬಹುದು. ಮನೆಗೆ ಆಗೋಷ್ಟನ್ನು ಖಂಡಿತವಾಗ್ಲೂ ಬೆಳ್ಕೊಳ್ಬೋದು. ಜೊತೆಗೆ ಇದಕ್ಕೆ ಯಾವ ಪಾಟು ಸಹ ಬೇಡ. ನಿಮ್ಮ ಹತ್ರ ಆಲ್ರೆಡಿ ಗುಲಾಬಿ ಗಿಡ ಇದೆ, ಬೇರೆ ಯಾವುದಾದ್ರೂ ದಾಸವಾಳ ಗಿಡ, ಮಲ್ಲಿಗೆ ಗಿಡ ಏನಿದೆ ಅದೇ ಪಾಟಲ್ಲೇ ಹಾಕಿ ಸುತ್ತನು. ಯಾಕಂದರೆ ಈ ಸೊಪ್ಪಿನ ಬೀಜಗಳನ್ನು ನಾವು ಬೇಗ ಹಾರ್ವೆಸ್ಟ್ ಮಾಡ್ಕೊಳ್ತೀವಿ. ಆದ್ದರಿಂದ ಜಾಸ್ತಿ ಏನು ಗೊಬ್ಬರದ ಅಂಶ ಹೀರ್ಕೊಳ್ಳುತ್ತೆ, ಬೇರೆ ಗಿಡ ದೊಡ್ಡ ಗಿಡ ಗ್ರೋತ್ ಆಗೋದಿಲ್ಲ, ಆ ಥರ ಏನೂ ಆಗೋದಿಲ್ಲ. ಅದಕ್ಕೆ ಹಾಕೋ ನೀರು ಗೊಬ್ಬರನೇ ಇದಕ್ಕೂ ಹಾಕಿದ್ರೆ ಸಾಕು. ಈ ರೀತಿ ನಾನು ಸೋಕ್ ಮಾಡ್ತಾ ಇದ್ದೀನಿ. ಒಂದು ರಾತ್ರಿ ನೆನೆಸಿಡೋದ್ರಿಂದ ಬೇಗ ಜರ್ಮಿನೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ. ಇನ್ನು ತುಂಬ ಕಾಳುಗಳನ್ನು ನಾವು ಹೀಗೆ ಬೆಳೆಸಬಹುದು. ಈಗ ನಾನು ನಿಮಗೆ ಧನಿಯಾ ಕಾಳಲ್ಲಿ ತೋರಿಸ್ದೆ, ಮೆಂತ್ಯನ ತೋರಿಸ್ದೆ, ಸಾಸಿವೆ ತೋರಿಸ್ದೆ, ಕಡಲೆಕಾಳು ಮತ್ತು ಅಲಸಂದೆ ಕಾಳು ತೋರಿಸಿದ್ದೀನಿ, ಕೊತ್ತಂಬರಿ ಗಿಡದಿಂದ ತೋರಿಸಿದ್ದೀನಿ. ಇದಿಷ್ಟನ್ನು ತೋರಿಸಿದ್ದಾಗಿದೆ. ನೆಕ್ಸ್ಟು, ಈಗ ಆಲ್ರೆಡಿ ನನ್ನ ಚಾನಲ್ನ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ, ಈರುಳ್ಳಿ ಗಿಡ. ಇದಂತೂ ಮಿರಾಕಲ್. ಇದರಿಂದ ನಾವು ಫ್ರೈಡ್ ರೈಸ್ಗೆ ಅಥವಾ ಎಗ್ ರೈಸ್ಗೆ ಅದಕ್ಕೆಲ್ಲ ಈರುಳ್ಳಿ, ಗ್ರೀನ್ ಆನಿಯನ್ನ ಸಹ ಪಡ್ಕೊಳ್ಬೋದು. ಜೊತೆಗೆ ಈರುಳ್ಳಿಯನ್ನು ಸಹ ಪಡ್ಕೊಳ್ಬೋದು. ಇದನ್ನು ಆಲ್ರೆಡಿ ನನ್ನ ಚಾನಲ್ಲಿರೋ ವಿಡಿಯೋ ನೋಡಿರೋರಿಗೆ ಗೊತ್ತಿರುತ್ತೆ, ಪ್ರೂವ್ ಆಗಿದೆ. ಎಸ್, ನಾವು ಇದರಿಂದ ಈರುಳ್ಳಿಯನ್ನು ಸಹ ಬೆಳಿಬಹುದು. ಹಾಗೆ ಬೆಳ್ಳುಳ್ಳಿಯನ್ನು ನಮ್ಮ ವೆದರಲ್ಲಿ ಬೆಳೆಯೋಕ್ಕಾಗತ್ತೋ ಇಲ್ವೋ ಅಂತ ಹೇಳಿ ನಾನು ಟ್ರೈ ಮಾಡಿದ್ದೆ, ಅದು ಕೂಡ ಸಕ್ಸಸ್ ಆಗಿದೆ. ಸೊ ಈಗ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ, ಎಸ್, ಬೆಳ್ಳುಳ್ಳಿಯನ್ನು ಸಹ ನಾವು ಪಾಟಲ್ಲಿ ಬೆಳಿಬಹುದು. ಸೊ ಇದಿಷ್ಟನ್ನು ಇವಾಗ ನಾನು ತೋರಿಸ್ತೀನಿ. ಇನ್ನೂ ಜಾಸ್ತಿ ಬೀಜಗಳು, ಕಾಳುಗಳನ್ನು ನಾವು ಮನೆ ಕಿಚನಲ್ಲಿರೋದ್ರಿಂದನೇ ಬೆಳೆಯಬಹುದು. ತುಂಬ ಎಲ್ಲದನ್ನು ತೋರಿಸ್ತಾ ಹೋದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ಇದಿಷ್ಟನ್ನು ಇವಾಗ ತೋರಿಸಿದ್ದೀನಿ. ಇನ್ನು ಯಾವ ಕಾಳು ಮತ್ತು ತರಕಾರಿಗಳಲ್ಲಿ ಬೆಳಿಬಹುದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದು ರಾತ್ರಿ ಇದನ್ನೆಲ್ಲ ಸೋಕ್ ಮಾಡಿದ ಮೇಲೆ, ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ, ಕಾಳುಗಳು ಮಾತ್ರ ಸೋಕ್ ಮಾಡಿದ ಮೇಲೆ ಹೇಗೆ ಇದನ್ನು ಪ್ಲ್ಯಾನ್ ಮಾಡಬೇಕಂತ ಹೇಳಿನೂ ಸಹ ನಾನು ತೋರಿಸ್ತೀನಿ. ನಾನು ತೋರಿಸಿದ ರೀತಿಯಲ್ಲಿ ನೀವು ಪಾಟಲ್ಲಿ ಹಾಕಿದ್ದಾದರೆ ನಿಮಗೆ ನೀಟಾಗಿ ಅದು ಜರ್ಮಿನೇಟ್ ಕೂಡ ಆಗುತ್ತೆ. ಕೆಲವರಿಗೆ ತುಂಬ ಸಮಸ್ಯೆ ಇರುತ್ತೆ, ಏನು ಅಂದರೆ ಗಿಡ ಮೊಳಕೆ ಬಂದಿದ್ದು ಉದ್ದುದ್ದ ಬಂದುಬಿಟ್ಟು ಹಾಗೆ ಅಡ್ಡ ಬಿದ್ದು ಹೋಗುತ್ತೆ ಅಂತ ಹೇಳಿ. ಹಾಗೆ ಬಿದ್ದು ಹೋಗಬಾರ್ದು ಅಂತ ಅಂದರೆ ಏನು ಮಾಡಬೇಕು ಅಂತ ಸಹ ಇದನ್ನು ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಈಗ ಇದೆಲ್ಲ ಕಾಳುಗಳನ್ನು ತಗೊಂಡು ನಮ್ಮ ಟೆರೆಸ್ಗೆ ಹೋಗೋಣ ಬನ್ನಿ. ಟೆರೆಸಲ್ಲಿ ನಾನೀಗ ಆಲ್ರೆಡಿ ಇರುವಂತಹ ಪಾಟ್ಗಳಲ್ಲೇ ಇದನ್ನು ಪ್ಲ್ಯಾಂಟ್ ಮಾಡ್ತಾ ಇದ್ದೀನಿ. ಇದು ಸೌತೆಕಾಯಿ ಗಿಡ ಬಳ್ಳಿ ಇದ್ದಂತಹ ಪಾಟ್ ಇದು. ಅದೀಗ ಗಿಡ ಎಲ್ಲ ಹೋಗಿದೆ ಸೌತೆಕಾಯಿ ಬಿಟ್ಬಿಟ್ಟು. ಸೊ ನಾನೀಗ ಇದೇ ಪಾಟನ್ನು ಕ್ಲೀನ್ ಮಾಡಿಕೊಂಡು ಇದರಲ್ಲಿ ಬೀಜಗಳನ್ನು ಹಾಕ್ತೀನಿ. ನಾನು ಬಿಳಿ ಅಲಸಂದೆ ಕಾಳು ಮೊಳಕೆ ಬರುತ್ತಾ ಹೇಗೆ ನೋಡಬೇಕು ಅಂತ ಹೇಳಿ ಇದರಲ್ಲಿ ಹಾಕ್ತಾ ಇದ್ದೀನಿ. ಎಸ್, ಬಿಳಿ ಅಲಸಂದೆ ಕಾಳು ಕೂಡ ಮೊಳಕೆ ಬಂದಿದೆ, ಅದನ್ನು ಕೂಡ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಈ ಪಾಟನಲ್ಲಿ ಫಸ್ಟ್ ಕ್ಲೀನ್ ಮಾಡಿಕೊಂಡು ಇದರಲ್ಲಿ ನಾನು ಅಲಸಂದೆ ಕಾಳು ಮತ್ತು ಕಡಲೆಕಾಳನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಯಾಕೆ ಇದು ಸ್ವಲ್ಪ ದೊಡ್ಡ ಪಾಟ್ ಇರೋದ್ರಿಂದ ಇದರಲ್ಲಿ ಸ್ವಲ್ಪ ಕಡಲೆಕಾಳೆಲ್ಲ ಆದರೆ ಸ್ವಲ್ಪ ಡೀಪ್ ಹೋಗುತ್ತಲ್ಲ, ಆದ್ದರಿಂದ ಇರಲಿ ಅಂತ ದೊಡ್ಡ ಪಾಟಲ್ಲಿ ಕಡಲೆಕಾಳು ಮತ್ತು ಅಲಸಂದೆ ಕಾಳನ್ನು ಹಾಕ್ತಾ ಇದ್ದೀನಿ. ಕಾಳುಗಳು ಮೊಳಕೆ ಬಂದು ಬಿದ್ದು ಹೋಗೋದಕ್ಕೆ ಮೊದಲನೇ ರೀಸನ್ನು, ಅದರ ಮಣ್ಣು ತುಂಬ ಟೈಟ್ ಇದ್ದರೆ ಬೇರು ಮಣ್ಣೊಳಗಡೆ ನೀಟಾಗಿ ಹರಡ್ಕೊಳ್ಳೋದಕ್ಕಾಗೋದಿಲ್ಲ. ಇದರಿಂದಾಗಿ ಬೇರು ಗಟ್ಟಿಯಾಗಿ ಇಲ್ಲದೇ ಗಿಡ ಬಿದ್ದೋಗುತ್ತೆ, ಮೊದಲನೇ ರೀಸನ್ನು. ಎರಡನೇ ರೀಸನ್ನು, ಮೊಳಕೆ ಬಂದಿರುವಂತಹ ಕಾಳುಗಳಿಗೆ ಬಿಸಿಲು ಚೆನ್ನಾಗಿ ಬೀಳಬೇಕು.
ಬಿಸಿಲು ಚೆನ್ನಾಗಿ ಬೀಳಲಿಲ್ಲ ಅಂತ ಅಂದರೆ ಮಿನಿಮಮ್ ಒಂದು 5 to 6 ಅವರ್ಸ್ ಬಿಸಿಲು ಬೀಳಬೇಕು. ಆ ಬಿಸಿಲು ಬಿದ್ದಿಲ್ಲ ಅಂತಂದರೆ ಯಾವ ಕಡೆ ಬೆಳಕು ಬಿಸಿಲು ಜಾಸ್ತಿ ಇರುತ್ತಲ್ಲ ಆ ಕಡೆ ಆ ಮೊಳಕೆ ಬಂದಿರೋ ಎಳೆ ಗಿಡಗಳು ಬಾಗ್ಬಿಟ್ಟು ಬಿದ್ದೋಗ್ಬಿಡತ್ತೆ, ಮಣ್ಣಿಗೆ ಬಿದ್ದೋಗ್ಬಿಡತ್ತೆ. ಇದು ಸೆಕೆಂಡ್ ರೀಸನ್. ಆ್ಯಂಡ್ ಥರ್ಡ್ ಮೇನ್ ರೀಸನ್ ಏನು ಅಂತಂದರೆ ನೀರು ಹಾಕೋ ರೀತಿ. ನೀರು ಮೊಳಕೆ ಬರ್ತಾ ಇರುವಂತಹ ಸಣ್ಣ ಸಣ್ಣ ಗಿಡಗಳ ಮೇಲೆ ನಾವು ಚಿಮ್ಕಿಸೋ ರೀತಿ ಹಾಕಬೇಕು, ನೀರನ್ನು ಸ್ಪ್ರೇ ಮಾಡಬೇಕು. ಅದೇನಾದರೂ ನಾವು ಪೈಪಲ್ಲಿ ಅಥವಾ ಜಗ್ಗಲ್ಲಿ ಹಾಗೆ ಒಟ್ಟು ಸುರಿದು ಬಿಟ್ಟರೆ ನೀರನ್ನು, ಆ ಎಳೆ ಗಿಡಗಳು ಮಣ್ಣಿಗೆ ಬಿದ್ದೋಗುತ್ತೆ. ಆ ಬಿದ್ದಂಥ ಗಿಡಗಳು ಅಲ್ಲೇ ಕೊಳ್ತೋಗುತ್ತೆ, ಡೆವಲಪ್ ಆಗೋದಿಲ್ಲ. ಸೊ ಇದು ನಾವು ಸಣ್ಣ ಸಣ್ಣ ಗಿಡಗಳನ್ನು ಬೆಳೆಸುವಾಗ ತುಂಬ ಜಾಗ್ರತೆ ಮಾಡಬೇಕಾಗಿರೋಂಥ ವಿಷಯ. ಇದು ಮಲ್ಬೆರಿ ಫ್ರೂಟ್ ಪ್ಲಾಂಟ್ ಇತ್ತಲ್ಲ, ಅದ್ರ ಬುಡದಲ್ಲಿ ನಾನೀಗ ಮೆಂತ್ಯ ಕಾಳು ಹಾಕಿದ್ದೀನಿ. ಮೆಂತ್ಯ ಹಾಕಿದ್ಮೇಲೆ ನೀರು ಹಾಕಿ ಬೀಜ ಎಲ್ಲ ಒಂದು ಕಡೆ ಸೆಟ್ಲ್ ಆದ್ರ ಮೇಲೆ ಅದ್ರ ಮೇಲೆ ಲೈಟಾಗಿ ಒಂದು ಸಣ್ಣ ಹೊದಿಕೆ ಮಣ್ಣನ್ನು ಹಾಕ್ತಾ ಇದ್ದೀನಿ. ಇದು ವೈಟ್ ಕಲರ್ ಬಟನ್ ರೋಸ್ ಇತ್ತಲ್ಲ ಆ ಗಿಡ ಇದು. ಇದರಲ್ಲಿ ನಾನು ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ, ಧನಿಯಾ ಕಾಳು ಹಾಕ್ತಾ ಇದ್ದೀನಿ. ಇದು ಮೆಂತ್ಯ ಕಾಳು ಆಫ್ಟರ್ 7 days ಇಷ್ಟು ಜರ್ಮಿನೇಟ್ ಆಗಿದೆ. ಎಲ್ಲ ಕಾಳು ಆಲ್ಮೋಸ್ಟ್ ಜರ್ಮಿನೇಟ್ ಆಗಿದೆ. ಮೆಂತ್ಯ ತುಂಬ ಈಸಿ ಬೆಳೆಯೋದು. ಇದು ಬಿಳಿ ಅಲಸಂದೆ ಮತ್ತು ಕಡಲೆಕಾಳಿಂದು. ಬಿಳಿ ಅಲಸಂದೆ ಜರ್ಮಿನೇಟ್ ಆಗಿದೆ, ಬಟ್ ಅಷ್ಟೊಂದು ಹೆಲ್ದಿಯಾಗಿಲ್ಲ ಗಿಡ. ಕಡಲೆಕಾಳು ಜರ್ಮಿನೇಟ್ ಆಗ್ತಾ ಇದೆ, ಕೆಲವು ಆಲ್ರೆಡಿ ಹುಟ್ಟಿದೆ. ಆ್ಯಂಡ್ ಇದು ಈರುಳ್ಳಿ ನೈಟಲ್ಲಿ ಶೂಟ್ ಮಾಡಿರೋದ್ರಿಂದ ಅಷ್ಟೊಂದು ಕ್ಲಾರಿಟಿ ಇಲ್ಲ. ನೆಡೋ ರೀತಿ ಎಲ್ಲ ಚಾನಲಲ್ಲಿದೆ, ವಿಸಿಟ್ ಮಾಡಿ. ಇನ್ನು ಉಳಿದಿರೋ ಈರುಳ್ಳಿ ಮತ್ತು ಬೆಳ್ಳುಳ್ಳಿಯನ್ನು ಹೇಗೆ ನೆಡಬೇಕು ಅನ್ನೋ ವಿಡಿಯೋ ಆಲ್ರೆಡಿ ಚಾನಲಲ್ಲಿದೆ. ಇನ್ನೂ ವಿಡಿಯೋನ ತುಂಬ ಲೆಂತ್ ಮಾಡೋದು ಬೇಡ. ಮುಂದಿನ ವಿಡಿಯೋದಲ್ಲಿ ಉಳಿದಿರೋ ಇನ್ಯಾವುದನ್ನು ನಾವು ಮನೆಯಲ್ಲಿರೋ ಯಾವುದರಿಂದ ಇನ್ನು ಬೆಳೆಸಬಹುದು ಅನ್ನೋದನ್ನು ತೋರಿಸ್ತೀನಿ. ಜೊತೆಗೆ ಆನ್ಲೈನಲ್ಲಿ ಎಲ್ಲಿ ಸೀಡ್ಸ್ ಖರೀದಿ ಮಾಡಿದರೆ ಒಳ್ಳೆಯದು ಅನ್ನೋದನ್ನು ಸಹ ತೋರಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಲ್ಲಿ ನಾನು ಬೆಳೆದಿರೋ ಮೆಂತ್ಯ ಸೊಪ್ಪನ್ನು ತೋರಿಸ್ತಾ ಇದ್ದೀನಿ. ಇದು ಕೂಡ ನಾನು ನಮ್ಮ ಕಿಚನಲ್ಲಿರೋ ಮೆಂತ್ಯ ಕಾಳಿಂದನೇ ಬೆಳೆದಿರೋದು. ಸೊ ಹ್ಯಾಪಿ ಗಾರ್ಡನಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.